ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರಮುಖ ಅನಿಲ ಸಂಸ್ಕರಣಾ ಕೇಂದ್ರವಾದ ಹಬ್ಷನ್ ಮೇಲೆ ಕ್ಷಿಪಣಿ ದಾಳಿಯ ಪ್ರಯತ್ನ ನಡೆದಿದ್ದು, ವಾಯು ರಕ್ಷಣಾ ವ್ಯವಸ್ಥೆಯು ಅದನ್ನು ಯಶಸ್ವಿಯಾಗಿ ತಡೆದಿದೆ. ಆದರೆ ಹೊಡೆದುರುಳಿಸಿದ ಕ್ಷಿಪಣಿಯ ಅವಶೇಷಗಳು ಬಿದ್ದಿದ್ದರಿಂದ ಅನಿಲ ಸಂಕೀರ್ಣದಲ್ಲಿ 2 ಕಡೆ ಬೆಂಕಿ ಕಾಣಿಸಿಕೊಂಡಿದ್ದು, ಒಬ್ಬರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಈಜಿಪ್ಟ್ ಮೂಲದ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳದಿಂದ ಜನರನ್ನು ಸ್ಥಳಾಂತರಿಸುವಾಗ ಈ ಸಾವು ಸಂಭವಿಸಿದೆ. ಇದಲ್ಲದೆ 4 ವ್ಯಕ್ತಿಗಳು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅನಿಲ ಸಂಕೀರ್ಣದ ಕೆಲವು ಭಾಗಗಳಿಗೆ ಗಂಭೀರ ಹಾನಿಯಾಗಿದೆ ಎಂದು ವರದಿಯಾಗಿದೆ. ತಾಂತ್ರಿಕ ತಂಡಗಳು ಪ್ರಸ್ತುತ ಹಾನಿಯ ಪ್ರಮಾಣ ಮತ್ತು ಕಾರ್ಯಾಚರಣೆಯ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿವೆ. ಹಬ್ಷನ್ ಅನಿಲ ಸಂಸ್ಕರಣಾ ಸಂಕೀರ್ಣವು ಯುಎಇಯ ಅತಿದೊಡ್ಡ ಮತ್ತು ಅತ್ಯಂತ ಆಯಕಟ್ಟಿನ ಇಂಧನ ಸೌಲಭ್ಯಗಳಲ್ಲಿ ಒಂದಾಗಿದೆ. ಇದನ್ನು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಿರ್ವಹಿಸುತ್ತಿದೆ.